ನಾವೇನು, ನಮ್ಮ ತನ ಏನು, ನಮ್ಮ ಸನಾತನ ಧರ್ಮ ಎಂದ್ರೇನು? ಧರ್ಮ ಅಂತ ತಕ್ಷಣ ತಿರ್ಗಾ ಮತ್ತೆ ಜಾತಿ ಇರುವುದಲ್ಲ, ಇಲ್ಲದಿ ಎಲ್ಲ ಭಾರತ ದೇಶದಲ್ಲಿರುವ, ಹಿಂದೂ ದೇಶದಲ್ಲಿರುವ ಪ್ರತಿಯೊಬ್ಬ ಕೂಡ ಯಾವುದೇ ಜಾತಿ ಆಗಿರ್ಲಿ, ಯಾವುದೇ ಭಾಷೆ ಆಗಿರ್ಲಿ, ಯಾವುದೇ ಮನೆತನ ಆಗಿರ್ಲಿ, ಅವರು ಎಲ್ಲರೂ ಕೂಡ ಹಿಂದೂಗಳೇ. ಅವರು ಎಲ್ಲರೂ ಕೂಡ ಸನಾತನ ಧರ್ಮಕ್ಕೆ ಸೇರಿದವರೇ. ಅವರು ಯಾವುದೇ ಜಾತಿಯಾಗಿ, ನಾವು ಯಾವ ಜಾತಿಯ ವಿರುದ್ಧವೋ, ಯಾವುದೋ ಪ್ರದೇಶದ ವಿರುದ್ಧವೋ, ಯಾರೋ ಮನೆತನದ ವಿರುದ್ಧವೋ ಯುದ್ಧಕ್ಕೆ ಸಾರ್ಥ ಇಲ್ಲ. ಭಾರತದಲ್ಲಿ ನಾವೆಲ್ಲರೂ ಒಂದಾಗಬೇಕು ಅಂತಂದ್ರೆ, ನಾವೆಲ್ಲ ಗಟ್ಟಿಯಾಗಿರ್ಬೇಕು ಅಂದ್ರೆ ಒಂದು ಯೋಚನೆ ಮಾಡಿ. ಇವತ್ತು ಕೂಡ ಯಾವುದೋ ದೇಶದಲ್ಲಿ ಆರ್ಥಿಕವಾಗಿ ಹಿಂದುಳಿದು, ಎಷ್ಟೋ ದೇಶಗಳಲ್ಲಿ ಅಲ್ಲಿ ಬಂದದ್ದು ಜಗಳಗಳು ಅದೆಲ್ಲ ನೋಡ್ತಾ ಇದ್ರೆ, ಹಿಂದೂ ದೇಶದಲ್ಲಿ ನಾವು ನಿಜವಾಗ್ಲೂ ಪುಣ್ಯ ಮಾಡಿದ್ವಿ. ನಾವು ಏನೋ ಆ ಭಗವಂತ ನಮ್ಗೆ ಇಲ್ಲಿ ಜನ್ಮ ಕೊಟ್ಟಿದ್ದಾನೆ ಅಂತಂದ್ರೆ, ಇಲ್ಲಿ ಈ ಭೂಮಿಯಲ್ಲಿ ಜನ್ಮ ಕೊಟ್ಟಿದ್ದಾನೆ ಅಂತಂದ್ರೆ, ನಾವೆಲ್ಲರೂ ಪೂರ್ವ ಜನ್ಮದಲ್ಲೋ ಅಥವಾ ನಮ್ಮ ಹಿರಿಯರು ಮಾಡಿದ ಪುಣ್ಯದಿಂದಲೋ ಈ ಭೂಮಿಯಿಂದ ಹುಟ್ಟಿದ್ದೀವಿ. ನಾವು ಈ ಭೂಮಿಯಲ್ಲಿ ಜನ್ಮ ತಾಳಿದ್ದೀವಿ. ನಮ್ಗೆ ಹೇಗೆ ಅಂತಂದ್ರೆ, ನಾವು ತಾಯಿಯನ್ನು ದೇವರನ್ನು ಪೂಜಿಸುವ, ಆಕಾಶವನ್ನು ಅಂಬರವನ್ನು ಕೂಡ ನಾವು ದೇವರನ್ನು ತಲೆ ಎತ್ತಿ ನೋಡುವ, ತಂದೆ ತಾಯಿಯಂದಿರನ್ನು ಕೂಡ ಗುರು ಹಿರಿಯರನ್ನು ಕಾಲು ಮುಟ್ಟಿ ನಮಸ್ಕಾರ ಮಾಡುವಂತ ಸಂಸ್ಕಾರದಲ್ಲಿ ಬೆಳೆದಂತವರು.